ಶರಣ ಬಸವ ಅರಳಗುಂಡಿಗೆಯಿಂದ ಕಲಬುರಗಿಗೆ ಬಂದು ನಾಡು ಸಂಚಾರ ಮಾಡ್ತಾ ದೊಡ್ಡಪ್ಪ ಗೌಡ್ರ ಮನೆ ಒಳಗೆ ಅಂಧ ರಾಜಶೇಖರ್ನನ್ನ ಉದ್ಧಾರ ಮಾಡ್ದ. ಪರೀಕ್ಷಾ ಮಾಡಬೇಕು ಅಂತ ತಿಳ್ಕೊಂಡು ಕಣ್ಣಿದ್ದವ ಕಣ್ಣಿಲ್ಲತ್ತೇಳಿ ಬಂದ್ರೆ ಅವನ ಕಣ್ಣ ಹೋಗಿಬಿಟ್ಟು ಮತ್ತೆ ಶರಣ ಬಸವ ಅವರ ತಾಯಿ ತಂದೆ ಬಂದಾಗ ಅವನಿಗೆ ಬುದ್ಧಿ ಮಾತು ಹೇಳಿ ತಿದ್ದಿ ಅವನಿಗೆ ಮತ್ತೆ ಕಣ್ಣು ಕೊಟ್ಟ ಅನ್ನುವಂಥ ವಿಷಯ ನಿನ್ನೆ ಕೇಳಿರಿ. ಅದ ದಿನ ರಾತ್ರಿ ಶರಣ ಬಸವೇಶ್ವರರ ಪ್ರಸಾದ ಮಾಡಿ ಮಲಗಿದಾರ. ಸ್ವಪ್ನದೊಳಗ ಭಗವಂತ ಬಂದಾನ. ಶಿವ ಭಗವಂತ ಸ್ವಪ್ನದೊಳಗ ಬಂದು ಹೇಳ್ತಾನ, ಶರಣ ಇನ್ನೂ ಒಂದು ಮಹತ್ವದ ಕೆಲಸ ಆಗ್ಬೇಕಾಗಿದೆ ನಿನ್ನಿಂದ, ಇನ್ನೂ ಒಂದು ಮಹತ್ವದ ಕೆಲಸ. ಏನ್ ಭಗವಂತ ಏನು ಅಂದಾಗ ಅವರಂತಾರೆ, ಈ ಭಾಗದೊಳಗ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಸಂತಾನಹೀನತೆ ಕಾಡಕತ್ತದೆ. ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಮಕ್ಕಳಿಲ್ಲ ಚಿಂತೆ ಒಳಗೆ ಅವರ ಜೀವ ಬಹಳ ತೊಂದರೆ ಅನುಭವಿಸಕತ್ತದೆ. ನಾಳೆಯಿಂದ ನಿನ್ನ ಮನೆಯ ಮಹಾದ್ವಾರಕ್ಕೆ ಬೋರ್ಡ್ ಹಾಕಿಬಿಡು. ಏನು ಬೋರ್ಡ್ ಅಂತ ತಿಳ್ಕೊಂಡು ಕೇಳಿದ್ರೆ, ಸಂತಾನಪೇಕ್ಷಿತರಿಗೆ ಸಂತಾನ ಫಲವನ್ನ ಕೊಡಲಾಗುವುದು. ಗಂಡು ಸಂತಾನಕ್ಕೆ 1,000 ರೂಪಾಯಿ ದೇಣಿಗೆ, ಹೆಣ್ಣು ಸಂತಾನಕ್ಕೆ 500 ರೂಪಾಯಿ ದೇಣಿಗೆ ಅಂತ ತಿಳ್ಕೊಂಡು ಬೋರ್ಡ್ ಹಚ್ಚಿಬಿಡು. ಯಾರು ಕೇಳಿ ಬರ್ತಾರೆ ಬಂದವರಿಗೆ ನಿನ್ನ ದಾಸೋಹದೊಳಗ ನಿನ್ನ ಕೈಗೆ ಏನು ಸಿಗುತ್ತದೋ ಸಿಕ್ಕ ಪ್ರಸಾದವನ್ನು ಅವ್ರ ಉಡಿ ಒಳಗೆ ಹಾಕಿ ಬಿಡು. ವರ್ಷ ತುಂಬುದ್ರೊಳಗೆ ಅವರ ಗಂಡಂದ್ರೆ ಗಂಡಾಗಿರ್ತದ, ಹೆಣ್ಣಂದ್ರೆ ಹೆಣ್ಣಾಗಿರ್ತದ ಅಂತೇಳಿ ಭಗವಂತ ಆಶೀರ್ವಾದ ಮಾಡಿ ಮಾಯವಾಗಿ ಬಿಟ್ಟ ಕನಸನಾಗ. ಶರಣ ಬಸಪ್ಪ ಎದ್ದು ಕೂತ, ಶಿವನೇ ಮತ್ತೆಂತ ಜವಾಬ್ದಾರಿ ಕೊಟ್ಟಪ್ಪ ನನಗಂದ. ಮತ್ತೆಂತ ಜವಾಬ್ದಾರಿ ಕೊಟ್ಟೆ ಭಗವಂತ. ಆಯ್ತು ನಿನ್ನ ಅಪ್ಪಣೆ ಶಿರಸಾವಹಿಸಿ ಮಾಡಿಸ್ತೀನಿ ಅಂತ ಹೇಳಿ ಮರುದಿನ ಬೆಳಿಗ್ಗೆ ಎದ್ದು ಸ್ನಾನ ಪೂಜಾದಿಗಳನ್ನು ಮುಗಿಸಿಕೊಂಡು ದೊಡ್ಡಪ್ಪ ಗೌಡಿಗೆ ಹೇಳಿ ಮನೆ ಮುಂದೆ ಒಂದು ಬೋರ್ಡ್ ಬರೆಸಿದ್ರು. ಸಂತಾನ ಇಲ್ಲದವರಿಗೆ ಸಂತಾನ ಕೊಡಲಾಗುವುದು. ಗಂಡು ಸಂತಾನ ಅಪೇಕ್ಷಿತರಿಗೆ 1,000 ರೂಪಾಯಿ ದೇಣಿಗೆ, ಹೆಣ್ಣು ಸಂತಾನಪೇಕ್ಷಿತರಿಗೆ 500 ರೂಪಾಯಿ ದೇಣಿಗೆ ಅಂತ ತಿಳ್ಕೊಂಡು ಬೋರ್ಡ್ ಬರೆಸಿಬಿಟ್ರು. ಶಿವನ ಅಪ್ಪಣೆ ಕೊಟ್ಟಿದ್ದ. ಆಗಿನ ಕಾಲದೊಳಗೆ 1,500 ಅಂದ್ರೆ ಬಹಳ ದೊಡ್ಡ ರೊಕ್ಕ. ಈಗ 1,000ಕ್ಕೂ ಕಿಮ್ಮತ್ತಿಲ್ಲ, 500ಕ್ಕಂತೂ ಮಾತಾಡೋರೇ ಇಲ್ಲ. ಸಣ್ಣ ಸಣ್ಣ ಮಕ್ಕಳು ಬಹುತೇಕ ನಾವು ಇಲ್ಲೆಲ್ಲ ಕೂತವ್ರು ಸಣ್ಣವ್ರು ಇದ್ದಾಗ ಚಾರಣೆ ತಗೊಂಡು ಜಾತ್ರೆಗೆ ಹೋದವ್ರು ಇದ್ದೀವಿ ನಾವೆಲ್ಲ. 10 ಪೈಸೆ 5 ಪೈಸೆ 20 ಪೈಸೆ ಚಾರಣೆ ಕೊಟ್ಟರು ಹೊಡ್ಕೊತ ಹೋಗಿವಿ. ಚಾರಣೆ ಅಂತೂ ನಡೀದಿಲ್ಲ ಈಗ. ಸಣ್ಣ ಮಕ್ಕಳ ಕೈಯಾಗ 500 ರೂಪಾಯಿ ಕೊಟ್ರೆ ಹೆಂಗ್ ನೋಡ್ತಾರೋ 500 ಅಂತ ತಿಳ್ಕೊಂಡು. ಆದ್ರೆ ಆಗ 1,500 ಅಂದ್ರೆ ಬಹಳ ದೊಡ್ಡ ರೊಕ್ಕ, ಬಹಳ ದೊಡ್ಡ ಬೆಲೆ ಇತ್ತು. ಅದಕ್ಕೆ 500 ರೂಪಾಯಿ ತಗೊಂಡು ಹೋದ್ರು ಚೀಲಗಟ್ಲೆ ಸಾಮಗ್ರಿ ತರ್ತಿದ್ರು. 1,000 ರೂಪಾಯಿ ತಗೊಂಡು ಹೋದ್ರೆ ಅದು ಕ್ಯಾರಿ ಬ್ಯಾಗ್ನಾಗ ಬರ್ತಾವ ಸಾಮಾನ್ಯಗೆ. 1,000 ರೂಪಾಯಿ ಪರಿಸ್ಥಿತಿ, ಹಣದುಬ್ಬರ, ಹಣದ ಒಂದು ಮೌಲ್ಯ ಹಂಗಾಕೋತ ಹೊಂಟದ. ಶರಣ ಬಸಪ್ಪ ಬೋರ್ಡ್ ಹಾಕಿ ಬಿಟ್ರು ಮನೆ ಮುಂದೆ. ಶರಣ ಬಸಪ್ಪನವರು ಇರುವ ಏರಿಯಾ ಯಾವುದು ಕಲಬುರಗಿ ಒಳಗಂತ ತಿಳ್ಕೊಂಡು ಕೇಳಿದ್ರು ಧರ್ಮಪುರ ಬ್ರಹ್ಮಪುರ ಅಂತ ತಿಳ್ಕೊಂಡು ಏರಿಯಾ ಅದು ಬ್ರಹ್ಮಪುರ. ಆ ಬ್ರಹ್ಮಪುರ ಏರಿಯಾದೊಳಗ ದೊಡ್ಡಪ್ಪ ಗೌಡ್ರ ದೊಡ್ಡ ಮನಿ, ಆ ಮನೆ ಮುಂದೆ ಬೋರ್ಡ್ ಹಚ್ಚಿ ಬಿಟ್ಟಿದ್ರು. ಅದ ಬೋರ್ಡ್ ಹಚ್ಚಿದ ತಕ್ಷಣದೊಳಗ ಅದ ಏರಿಯಾದಾಗ ವಾಸ ಮಾಡ್ತಿದ್ದ ಒಬ್ಬ ಚೆನ್ನಪ್ಪ ಶೆಟ್ಟಿ ಅಂತ ತಿಳ್ಕೊಂಡು. ಶೆಟ್ಟಿ ವ್ಯಾಪಾರದಾಗ ಬಹಳ ಗಟ್ಟಿರ್ತಾರಿ ಶೆಟ್ರು. ಶೆಟ್ರು ಬಹಳ ಗಟ್ರಿ ವ್ಯಾಪಾರದಾಗ. ಶೆಟ್ಟಿ ಬೋರ್ಡ್ ನೋಡ್ದ. ಮುಂಜಾನೆ ಎದ್ದು ಇವ್ರು ಏನು ಬೋರ್ಡ್ ಹಾಕಿದ್ದು ಬೋರ್ಡ್ ನೋಡ್ದ. ಹಬ್ಬ ಅಂದವ. 1,000 ರೂಪಾಯಿ ಕೊಟ್ರ ಗಂಡು ಮಗನ ಕೊಡ್ತಾನತ್ತ ಶರಣ ಬಸಪ್ಪ. ನಾನು ಮದುವೆಯಾಗಿ ಎಷ್ಟೋ ವರ್ಷ ಆಯ್ತು, ಮಕ್ಕಳಿಲ್ಲ. ಯಾಕೆ 1,000 ರೂಪಾಯಿ ಕೊಟ್ಟು ಗಂಡು ಮಗನ್ ತಗೊಂಡು ಹೋಗಬಾರ್ದು ಅಂತ ತಿಳ್ಕೊಂಡು ಸೀದಾ ಅಂಗಡಿಗೆ ಹೋಗ್ಬೇಕಂದವನೇ ಶರಣ ಬಸಪ್ಪನವ್ರು ಭೇಟಿಗೆ ಹೋದ. ಶರಣ ಬಸಪ್ಪನವ್ರು ಹಿಂಗೆ ಮನ್ಸದ ಮೇಲೆ ಕೂತಿರು. ಹೋಗಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ, ಅಪ್ಪ ಅವ್ರ ಹೊರಗಡೆ ಬೋರ್ಡ್ ಹಾಕಿರಲ್ಲ ಅದು ನಿಜ ಏನ್ರಿ ಅಂದ. ಯಾಕಪ್ಪ ನಿನಗೆ ಯಾಕೆ ಸಂಶಯ ಬತ್ತು? ಭಗವಂತನೇ ಹೇಳಿ ಬೋರ್ಡ್ ಬರೆಸಿದ್ದದು. ಭಗವಂತ ನನ್ನ ಸ್ವಪ್ನದಾಗ ಬಂದು ಹೇಳ್ಯಾನ, ಅದಕ್ಕೆ ಆ ಬೋರ್ಡ್ ಬರ್ಸಿನಪ್ಪ. ಅಲ್ಲಿ ಏನು ಬರ್ದದ ಅಕ್ಷರ ಎಲ್ಲನೂ ಕೂಡ ಸತ್ಯ ಅದ. ಹಂಗಾರ 1,000 ರೂಪಾಯಿ ಕೊಟ್ರೆ ಗಂಡು ಮಗನು ಕೊಡ್ತೀರೇನ್ರಿ ಅಪ್ಪ? ಖಂಡಿತವಾಗಿ ಅಪ್ಪ ಅಂದ್ರು ಅವರು. ಖಂಡಿತವಾಗಿ ಕೊಡ್ತೀನಿ. ಬಹಳ ಖುಷಿ ಆಯ್ತ್ರಿ ಅಪ್ಪ ನನಗೆ. ನಾನು ಮದುವೆಯಾಗಿ ಸುಮಾರು 15-16 ವರ್ಷ ಆಗಿ ಹೋಗ್ಯದ, ನನಗೂ ಮಕ್ಕಳಿಲ್ಲ. ಈ ತಗೋರಿ 1,000 ರೂಪಾಯಿ ತಗೋರಿ, ನನಗೊಂದು ಗಂಡು ಸಂತಾನ ಕೊಡ್ರಿ ಅಂದ ಶೆಟ್ಟಿ.
ಶರಣ ಬಸಪ್ಪನವರು ಆಯ್ತಂತ ತಿಳ್ಕೊಂಡು 1000 ರೂಪಾಯಿ ತಗೊಂಡು ತಮ್ಮ ಹತ್ರ ಇಟ್ಟುಕೊಂಡು ದಾಸೋಹದೊಳಗೆ ಏನು ಭಗವಂತ ಹೇಳಿದಲ್ಲಿ ನಿನ್ನ ಕೈಗೆ ಏನು ಬರ್ತದ ಆ ಪ್ರಸಾದ ಕೊಡು ಅಂತ ಹೇಳಿದ್ದ. ಹಿಂಗೆ ಕೈ ಹಾಕಿ ಕೈಗೆ ಏನು ಪ್ರಸಾದ ಬಂತೋ ಆ ಪ್ರಸಾದ ತಗೊಂಡು ಶೆಟ್ಟಿ ಕೈಯಾಗ ಕೊಡಾಕ್ ಹೋಗ್ತಾರ. ತಗೋ ಶೆಟ್ಟಿ ಪ್ರಸಾದ. ಇದ್ಯಾಕ್ರಿ ಅಂದಮ್ಮ, ನೀ 1000 ರೂಪಾಯಿ ಕೊಟ್ಟಿದಿ, ಈ ಪ್ರಸಾದ ತಗೊಂಡು ಒಯ್ದು ನಿನ್ನ ಹೆಂಡತಿಗೆ ಕೊಡು. ನಿನ್ನ ಹೆಂಡತಿ ಪ್ರಸಾದ ಸ್ವೀಕಾರ ಮಾಡೋದಳು ಅಂದ್ರೆ ವರ್ಷ ಅನ್ನೋದ್ರಾಗ ನಿನಗೆ ಮುದ್ದಾದ ಗಂಡ ಮಗು ಹುಟ್ಟುತ್ತದ. ಅವ ಅಂತಾನ, ಅಪ್ಪ ಅವ್ರ ಜರ ಲೆಕ್ಕದ ಮೇಲೆ ಮಾತಾಡ್ರಿ ಅಂದವ. ಜರ ಲೆಕ್ಕದ ಮೇಲೆ ಮಾತಾಡ್ರಿ, ನೀವು ಬೋರ್ಡ್ನಾಗ ಪ್ರಸಾದ ಕೊಡ್ತೀನಿ ಅಂತ ಹಾಕಿಲ್ಲ. ಶೆಟ್ಟಿ ಅವ ಮೊದಲೇ ವ್ಯಾಪಾರದಾಗ ಬಹಳ ಗಟ್ಟಿ ಶೆಟ್ರು. ನೀವು ಬೋರ್ಡ್ನಾಗ 1000 ರೂಪಾಯಿ ಕೊಟ್ರೆ ಪ್ರಸಾದ ಕೊಡ್ತೀನಿ ಅಂತ ಹಾಕಿಲ್ಲ. 1000 ರೂಪಾಯಿ ಕೊಟ್ರೆ ಗಂಡು ಮಗು ಕೊಡ್ತೀನಿ ಅಂತ ಹಾಕಿರಿ. 1000 ರೂಪಾಯಿ ತಗೊಂಡಿರಿ, ನನಗೆ ಗಂಡು ಮಗು ಕೊಡ್ರಿ. ಒಂದು ಒಲ್ಲ ಐತಂದ್ರೆ ನಾನು 1000 ರೂಪಾಯಿ ವಾಪಸ್ ಕೊಡ್ರಿ, ಹೊರಗೆ ಹಚ್ಚಿದ ಬೋರ್ಡ್ ಕಿತ್ತಿ ಒಗಿರಿ ಅಂದವ. ನೋಡ್ರಿ, ಆಗಿನ ಕಾಲದಾಗೂ ಎಂತೆಂತ ಮಹಾನ್ ಪಂಡಿತರಿದ್ರು. ಶರಣ ಬಸಪ್ಪ ಅನ್ನುವಂತ ಪುಣ್ಯಾತ್ಮನಿಗೂ ಕೂಡ ಇಂಥವ್ರ ಗಂಟೆ ಬಿದ್ದಾರೆ. ಶರಣರು ವಿಚಾರ ಮಾಡಕತ್ತರು, ನನಗೆ ಭಗವಂತ ಇಟ್ಟ ಹೇಳ್ಯಾನ, ಇವರೇ ಮಗುನೇ ಬೇಕಲ್ಲ ಕತ್ತಾನ, ಇದನ್ನು ಒಂದು ಪರೀಕ್ಷಾ ಕಾಲನಿ ಅಂತ ತಿಳ್ಕೊಂಡು ಶರಣರಂತಾರ, ಏನೋ ಶೆಟ್ಟಿ ನಿನಗೆ ಮಗ ಬೇಕು ಹೌದಿಲ್ಲೋ? ಹೌದ್ರಿ, ನಾ 1000 ರೂಪಾಯಿ ಕೊಟ್ಟೀನಿ, ನೀವು ಕೊಟ್ಟ ಮಾತೆ ನಂಗ ನನಗೊಂದು ಗಂಡು ಮಗು ಕೊಡ್ರಿ, ನಾ ನಿಮಗ್ ಕೊಂಡಾಡ್ಕೋತ ಹೋಗ್ತೀನಿ. ಹೀಗ ಆ ಕಡೆ ನೋಡ್ತಿದ್ರು ಶರಣ ಬಸಪ್ಪನವರು. ದೊಡ್ಡಪ್ಪ ಗೌಡ, ನೀಲಮ್ಮ ಗೌಡ್ತಿ ಒಬ್ಬ ಮಗ ಇದ್ದ, 8 ವರ್ಷ ಪ್ರಾಯದ ಮಗು. ಆ ಮಗು ಈ ಪ್ರಸಂಗದಾಗ ಅವ್ರು ಮುಂದೆ ಬಂದು ಬಿಡ್ತು. ಶೆಟ್ಟಿ, ನಿನ್ನ ಗಂಡು ಮಗುನೇ ಬೇಕಲ್ಲ? ಹೌದ್ರಪ್ಪ, 1000 ರೂಪಾಯಿ ಕೊಟ್ಟಿನಿ, ಗಂಡು ಮಗು ಕೊಡ್ರಿ ನನಗೆ, ಇದ್ರಾಗ ಏನು ಬಿಡೇ ಇಲ್ಲ ಬಾರಿಲ್ಲ ಅಂದವ. 1000 ರೂಪಾಯಿ ತಗೊಂಡ್ರಿ, ಗಂಡು ಮಗು ಕೊಡ್ತೀನಿ ಅಂತ ಬೋರ್ಡ್ ಹಾಕಿರಿ, ಕೊಡ್ರಿ. ಆಯ್ತು ಬಾ ಅಂತ ತಿಳ್ಕೊಂಡು ದೊಡ್ಡಪ್ಪ ಗೌಡ ನೀಲಮ್ಮ ಗೌಡ್ತಿಯ ಮಗನನ್ನ ಎತ್ತಿ, ಶೆಟ್ಟಿ ಈ ಮಗು ಇವತ್ತಿನಿಂದ ನಿಂದು ಅಂತ ತಿಳ್ಕೊಂಡು ಅವನು ಮಡಿಲೊಳಗೆ ಹಾಕಿ ಬಿಡ್ತಾ ಇದ್ದಾರೆ ಶರಣ ಬಸಪ್ಪನವರು. ದೊಡ್ಡಪ್ಪ ಗೌಡ ನೀಲಮ್ಮ ಗೌಡ್ತಿ ಹಿಂಗ ಕೂತಿದ್ರು, ತುಟಿ ಪಿಟಕ್ಕಲ್ಲಿಲ್ಲ. ಯಾಕಂದ್ರೆ ಗೊತ್ತಿತ್ತು ಅವರಿಗೆ, ಕೊಡವನು ಅವನೇ, ಕಸಗೊಳ್ಳವನು ಅವನೇ ಅದ. ಹಿಂಗ್ ಕೊಟ್ಟಾನಂದ್ರ ಅದಕ್ಕೊಂದು ಏನೋ ಕಾರಣದ ಕೊಟ್ಟಾನ. ಕೇಳ್ತಾರ ಅವರಿಗೆ, ದೊಡ್ಡಪ್ಪ ನೀಲಮ್ಮ ನಿಮ್ಮ ಮಗುವನ್ನ ಎತ್ತಿ ಶೆಟ್ಟಿ ಕೊಡಾಕತ್ತೀನಿ, ನಿಮಗೇನು ಬೇಜಾರಿಲ್ಲಲ್ಲ? ಯಪ್ಪ ಕ್ಷಮಾ ಮಾಡ್ರಿ, ನಾವ್ಯಾಕೆ ಬೇಜಾರು ಮಾಡ್ಕೊಳ್ಳೋಣ, ಎಲ್ಲಾನು ನಿಮ್ಮಿಂದಲೇ ಅದ. ನೀವು ಏನು ಮಾಡಿದ್ದು ನಮ್ಮ ಒಳ್ಳೇದಕ್ಕೆ ಅನ್ಕೊಂತೀವ್ರಪ್ಪ, ನಮಗೇನು ಬೇಜಾರಿಲ್ಲ. ಶೆಟ್ಟಿ ಇವತ್ತಿನಿಂದ ಇದು ನಿನ್ನ ಮಗುವಪ್ಪ ಅಂತ ತಿಳ್ಕೊಂಡು ಅವರು ಹೇಳ್ತಾರೆ. ಶೆಟ್ಟಿ ಸಂತೋಷ ಭರಿತನಾಗಿ ಶರಣ ಬಸವರನ್ನ ಕೊಂಡಾಡುತ್ತಾ ಹೋಗ್ತಾ ಇರ್ತಾನೆ. ಮಹಾತ್ಮ ಶರಣ ಬಸವೇಶ್ವರ ಮಹಾರಾಜಿಗೆ. ಎಂತೆಂಥವ್ರು ಇರ್ತಾರಲ್ಲಿ ಜಗತ್ತಿನಾಗ. ಮತ್ತ ಅವಂದು ತಪ್ಪು ಅನ್ನೋದಿಲ್ಲ, ಬೋರ್ಡ್ ಹೆಂಗ ಬರ್ದಾರ ಹಂಗ ಕೇಳ್ಯಾನವ. ಮತ್ತ ಶರಣ ಬಸಪ್ಪನವರು ಕೊಟ್ಟ ಮಾತಿನಂಗ ಶೆಟ್ಟಿಗೆ ಮಗುವನ್ನ ಕೊಟ್ಟು ಬಿಟ್ರು. ಒಯ್ದು ಆ ಮಗು ತನ್ನ ಮಗು ಅಂತ ತಿಳ್ಕೊಂಡು ಪರಿಪಾಲನೆಯನ್ನ ಮಾಡುತ್ತಾ ಶರಣರ ಆಶೀರ್ವಾದದಿಂದ ಸಿಕ್ಕ ವರ ಪ್ರಸಾದ ಅಂತ ತಿಳ್ಕೊಂಡು ಆ ಮಗುವಿಗೆ ಭಕ್ತಿಯಿಂದ ಶ್ರದ್ಧೆಯಿಂದ ನೋಡ್ತಾ ಹೊರಟಿದ್ದಾನೆ. ಕೋಟಿಗೊಬ್ಬ ಶರಣ ಪರಶಿವನ ಹರಣ, ಕಲಬುರಗಿಯ ಶರಣ ಬಸವನ ಮಾಡೋ ನೀ ಸ್ಮರಣ. ಕೋಟಿಗೊಬ್ಬ ಶರಣ ಪರಶಿವನ ಹರಣ, ಕೋಟಿಗೊಬ್ಬ ಶರಣ ಪರಶಿವನ ಹರಣ, ಕಲಬುರಗಿಯ ಶರಣ ಬಸವನ ಮಾಡೋ ನೀ ಸ್ಮರಣ. ಕಲಬುರಗಿಯ ಶರಣ ಬಸವನ ಮಾಡೋ ನೀ ಸ್ಮರಣ. ಕೋಟಿಗೊಬ್ಬ ಶರಣ ಅರಳಗುಂಡಿಗೆಯ ಕಂದ ಕಲಬುರಗಿಗೆ ತಾ ಬಂದ. ಅರಳಗುಂಡಿಗೆಯ ಕಂದ ಕಲಬುರಗಿಗೆ ತಾ ಬಂದ. ದೊಡ್ಡಪ್ಪ ಗೌಡರ ಮನೆಯಲ್ಲಿ ಬಂದು ಶಿವಮತ ಕೀರ್ತಿಯ ತಂದ. ದೊಡ್ಡಪ್ಪ ಗೌಡರ ಮನೆಯಲ್ಲಿ ಬಂದು ಶಿವಮತ ಕೀರ್ತಿಯ ತಂದ. ಶಿವಮತ ಕೀರ್ತಿ
ಕೀರ್ತಿಯ ತಂದ, ಹರಮತ ಕೀರ್ತಿಯ ತಂದ, ಶಿವಮತ ಕೀರ್ತಿಯ ತಂದ, ಹರಮತ ಕೀರ್ತಿಯ ತಂದ. ಕೋಟಿಗೊಬ್ಬ ಶರಣ ಪರಶಿವನ ಹರಣ, ಕೋಟಿಗೊಬ್ಬ ಶರಣ. ಅಹಂಭಾವನಿಗೆ ದಾಸೋಗಹಂಭಾವತಾನಾಗೆ, ಅಹಂಭಾವನಿಗೆ ದಾಸೋಗಹಂಭಾವತಾನಾಗೆ. ಇಹ ಪರಗಳನ್ನು ಗೆಲ್ಲಲು ಬಂದ ಪರಮ ಶಿವಯೋಗಿ, ಇಹ ಪರಗಳನ್ನು ಗೆಲ್ಲಲು ಬಂದ ಪರಮ ಶಿವಯೋಗಿ, ಪರಮ ಶಿವಯೋಗಿ, ಪರಮ ಶಿವಯೋಗಿ. ಕೋಟಿಗೊಬ್ಬ ಶರಣ ಪರಶಿವನ ಹರಣ, ಕೋಟಿಗೊಬ್ಬ ಶರಣ ಪರಶಿವನ ಹರಣ. ಕಲಬುರಗಿಯ ಶರಣ ಬಸವನ ಮಾಡೋನೆ ಸ್ಮರಣ, ಕಲಬುರಗಿಯ ಶರಣ ಬಸವನ ಮಾಡೋನೆ ಸ್ಮರಣ. ಕೋಟಿಗೊಬ್ಬ ಶರಣ. ಮಕ್ಕಳ ವರದಾತ ಭಕ್ತಿಯ ಮುಕ್ತಿಯ ಸಚ್ಚರಿತ, ಮಕ್ಕಳ ವರದಾತ ಭಕ್ತಿಯ ಮುಕ್ತಿಯ ಸಚ್ಚರಿತ. ಚಿಕ್ಕ ಮಣ್ಣೂರೇಶನಲ್ಲಿ ಚೊಕ್ಕ ಶರಣೀತ, ಚಿಕ್ಕ ಮಣ್ಣೂರೇಶನಲ್ಲಿ ಚೊಕ್ಕ ಶರಣೀತ, ಚೊಕ್ಕ ಶರಣೀತ, ಚೊಕ್ಕ ಶರಣೀತ. ಕೋಟಿಗೊಬ್ಬ ಶರಣ ಪರಶಿವನ ಹರಣ, ಕೋಟಿಗೊಬ್ಬ ಶರಣ ಪರಶಿವನ ಹರಣ. ಕಲಬುರಗಿಯ ಶರಣ ಬಸವನ ಮಾಡೋನೆ ಸ್ಮರಣ, ಕಲಬುರಗಿಯ ಶರಣ ಬಸವನ ಮಾಡೋನೆ ಸ್ಮರಣ. ಕೋಟಿಗೊಬ್ಬ ಶರಣ, ಕೋಟಿಗೊಬ್ಬ ಶರಣ, ಕೋಟಿಗೊಬ್ಬ ಶರಣ. ಶರಣ ಬಸಪ್ಪನವರು ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಕೊಡ್ತಾರ ಅನ್ನುವಂಥ ಸುದ್ದಿ ಎಲ್ಲೆಡೆ ಹಬ್ಬಿತ್ತು. ಯಾರಿಗೆ ಮಕ್ಕಳಿಲ್ಲ ಅವರೆಲ್ಲ ಬಂದು ಶರಣರ ಹತ್ತಿರ ತಮ್ಮ ಅಳಲನ್ನು ತೋಡಿಕೊಂಡು, ಗಂಡು ಬೇಕಂದ್ರೆ 1000 ಕೊಟ್ಟು, ಹೆಣ್ಣು ಬೇಕಂದ್ರೆ 500 ರೂಪಾಯಿ ಕೊಟ್ಟು ಅವರು ಪ್ರಸಾದ ಕೊಟ್ಟಿದ್ದನ್ನು ತಗೊಂಡು ಹೋಗ್ತಿದ್ರು. ಅದನ್ನು ಸ್ವೀವಿಸಿ ವರ್ಷ ಅನ್ನೋದ್ರಾಗ ಅವ್ರ ಇಚ್ಛೆ ಹೆಂಗ, ಗಂಡಂದ್ರೆ ಗಂಡ, ಹೆಣ್ಣಂದ್ರೆ ಹೆಣ್ಣ ಮಕ್ಕಳನ್ನು ಪಡ್ಕೊಂಡು ಶರಣರು ಹೇಗಾಗಿದ್ರು ಆ ಭಾಗದೊಳಗಂದ್ರೆ ಕಾಮಧೇನು ಕಲ್ಪ ವೃಕ್ಷದ ಥರ ಆಗಿದ್ರು. ಏನು ಬೇಡ್ತಾರ ಬೇಡಿದೆಲ್ಲನ್ನ ಕೊಡ್ತಕ್ಕಂಥದ್ದಕ್ಕೆ ಕಾಮಧೇನು ಅಂತಾರೆ. ಯಾವ್ದು ಬೇಡ್ತಾರ ಬೇಡಿದೆಲ್ಲನೂ ಕೊಡೋದೆ ಕಾಮಧೇನು. ಕಲ್ಪ ವೃಕ್ಷ ಅಂತಂದ್ರೆ ಕಾಮಧೇನು ಅಂದ್ರೆ ಅದು ಒಂದು ಹಸು ಅದ, ಕಲ್ಪ ವೃಕ್ಷ ಅಂದ್ರೆ ಅದು ಮರ ಅದ. ಬೇಡಿದ್ದನ್ನೇ ಕೊಡ್ತದೆ. ಬಯಸಿದ್ದು ನಮ್ಮ ಮನದೊಳಗೆ ಬಯಸಿದ್ದು ಆಗಿಂದಾಗ ನಮ್ಮ ಮುಂದೆ ಪ್ರತ್ಯಕ್ಷ ಆಗ್ತಾ ಇರ್ತದೆ. ಆ ರೀತಿ ಒಳಗೆ ಶರಣ ಬಸಪ್ಪನವರು ಕಲಬುರಗಿ ಈ ಭಾಗದೊಳಗೆ ಸುತ್ತಮುತ್ತಲಿನ ಎಲ್ಲಾ ಜನರ ಪಾಲಿಗೆ ಕಾಮಧೇನು ಕಲ್ಪ ವೃಕ್ಷವಾಗಿ ಆಶೀರ್ವಾದ ಮಾಡ್ಕೋತ ಇದ್ರು. ಅದ ಏರಿಯಾದೊಳಗೆ ಒಂದು ಘಟನೆ ನಡೀತದೆ. ಬ್ರಹ್ಮಪುರದೊಳಗೆ ಒಂದು ಬ್ರಾಹ್ಮಣ ಕುಟುಂಬ, ಆ ಬ್ರಾಹ್ಮಣ ಕುಟುಂಬದಾಗೋದು ಕೂಡ ಮದುವೆಯಾಗಿ ಅವರು ಸುಮಾರು ವರ್ಷ ಆಗಿತ್ತು. ಮದುವೆಯಾಗಿ ಸುಮಾರು ವರ್ಷ ಆಗಿತ್ತು, ಮಕ್ಕಳಿಲ್ಲ.
ಹೆಣ್ಮಗಳಿಗೆ ಬಹಳ ಚಿಂತಿ. ಮಕ್ಕಳಿಲ್ಲಂದ್ರೆ ಹೆಣ್ಮಕ್ಳಿಗೆ ಚಿಂತಿ, ಗಣಮಕ್ಳಿಗೇನು ಚಿಂತೆ ಇರೋದಿಲ್ಲ. ಅದಾವ್ ತಗೋ, ಇವತ್ತು ಅದಾವ್, ನಾಳೆಗೆ ಅದಾವ್, ಇಲ್ಲ ಹಿಂಗ ಏನೋ ವಿಚಾರ ಮಾಡ್ಕೊತಿರ್ತಾರೆ. ತೊಂದರೆ ಆಗೋದು ಹೆಣ್ಮಕ್ಳಿಗೆ. ಎಲ್ಲಿ ಶುಭ ಶೋಭನಗಳಲ್ಲಿ ಹೋದ್ರೆ ಮಾಡಿದ್ರೆ ಜನ ಪಿಸು ಮಾತಿನೊಳಗೆ ಮಾತಾಡೋದು ಕೇಳಿ ಅವ್ರ ಮನಸ್ಸಿಗೆ ನೋವಾಗ್ತಾ ಇರ್ತದೆ. ಆ ಹೆಣ್ಮಗಳು ಅಂತಾಳ ತನ್ನ ಗಂಡನಿಗೆ, ರೀ ಎಷ್ಟು ವರ್ಷ ಆಯ್ತು ಮದುವೆ ಆಗಿ, ಮಕ್ಕಳ ಭಾಗ್ಯ ಅಂತೂ ಭಗವಂತ ಕೊಟ್ಟಿಲ್ಲ. ಇಲ್ಲೇ ಪಕ್ಕದಾಗೆ ಶರಣಬಸಪ್ಪ ಅನ್ನುವಂತ ಪುಣ್ಯಾತ್ಮ ಅದಾರ. ಎಲ್ಲೆಲ್ಲಿಂದಲೋ ಜನ ಬಂದು ಅವರಿಂದ ಸಂತಾನ ಫಲ ಪಡ್ಕೊಂಡು ಉದ್ಧಾರ ಆಗಕತ್ತಾರ. ಮತ್ತು ನಾವ್ಯಾಕೆ ಹೋಗಿ ಒಂದು ಸಲ ಅವರಿಗೆ ಭೇಟಿ ಆಗಬಾರ್ದು? ನಾವ್ಯಾಕೆ ಅವ್ರಿಗೆ ಹೋಗಿ ಭೇಟಿ ಆಗಿ ಅವ್ರ ಕಡೆಯಿಂದ ಫಲ ಪಡ್ಕೊಂಡು ಸಂತಾನ ಪಡ್ಕೋಬಾರ್ದು ಯಾಕ್ರಿ? ಅವ ಕಟ್ಟ ಬ್ರಾಹ್ಮಣ ಅವ, ಹೇ ಅಂತನವ, ಹೇ ಶರಣಬಸಪ್ಪ ಅವ ಶಿವಭಕ್ತ, ನಾವು ಹರಿಭಕ್ತರು. ಅವ ಶಿವಭಕ್ತ, ನಾವು ಹರಿಭಕ್ತರು. ನಮಗೇನಾದ್ರೂ ಕೊಡಬೇಕಂದ್ರೆ ತಿರುಪತಿ ತಿಮ್ಮಪ್ಪರ ಕೊಡಬೇಕು. ಇವ ಯಾರು? ಶರಣಬಸಪ್ಪ ನಮಗ್ ಕೊಡ. ಕೆಲವರಲ್ಲಿ ಇರ್ತಾವ್ರಿ, ಆ ದೇವರಲ್ಲಿ ಏನು ಭೇದ ಇರೋದಿಲ್ಲ, ನಮ್ಮಲ್ಲೇ ಭೇದವು. ಈ ದೇವರ ನಮ್ಮದು, ಈ ದೇವ್ರ ನಮ್ಮ ಜಾತಿದು, ಈ ದೇವ್ರ ನಮ್ಮದು ಅಂತ ತಿಳ್ಕೊಂಡು ಆ ದೇವ್ರು ಒಟ್ಟು ಕೂಡ ಪಾರ್ಟಿ ಮಾಡ್ತಾರ ಅವರು. ಕೈಲಾಸದಾಗ ಸ್ವರ್ಗದಾಗ ಕೂತ್ರದ ಒಟ್ಟರು ಕೂಡ ಕುಂದಿರ್ತಾರ ಅವರು. ಇಲ್ಲಿ ನಾವು ಇದು ನಮ್ಮ ದೇವರ, ಇದು ನಿಮ್ಮ ದೇವರ, ಇಲ್ಲಿ ನೀವು ಬರಬೇಡ್ರಿ, ಎಲ್ಲ ನಾವು ಬರಬೇಡ್ರಿ. ಹೋಗೋ ಮುಂದೆ ಯಾರು ದೇವ್ರಿಗೆ ಹೊತ್ಕೊಂಡು ಹೋಗೋದಿಲ್ಲ, ಇಲ್ಲೇ ಬಿಟ್ಟ ಹೋಗ್ತೀವಿ ನಾವು. ದೇವರು ಇಲ್ಲೇ ಇರ್ತದ, ಗುಡಿನೂ ಇಲ್ಲೇ ಇರ್ತದ, ನಾವು ಹೊಂಟೇವಿ. ಭಗವಂತ ಕರೆದಂದಾಗ ರೈಟ್ ಅಂದು ಬಿಡೋದು ನಾವು. ಯಾರಿಗೆ ಹೇಳಕ್ಕೂ ಪುರ್ಸತ್ ಇರೋದಿಲ್ಲ, ಪುರ್ಸತ್ತು ಹೇಳಕ್ಕೂ ಇರುವುದಿಲ್ಲ. ಆದರೂ ಕೂಡ ಇರುತನ ಸುಮ್ಮನೆ ನಂದು ನಂದು, ನನ್ನ ಜಾತಿ, ನನ್ನ ಕುಲ, ನನ್ನ ಮತ. ಎಲ್ಲದ ಕುಲ ಜಾತಿ ಮತ ಎಲ್ಲದ? ಎಲ್ಲಾರ ದೇಹದೊಳಗೆ ಹರಿತಾ ಇರ್ತಕ್ಕಂಥ ರಕ್ತ ಒಂದೇ ಅದ. ನೆಲ ಒಂದೇ, ಹೊಲಗೇರಿ ಶಿವಾಲಯಕ್ಕೆ ಜಲ ಒಂದೇ, ಸುಡುವಾಗ್ನೆ ಒಂದೇ ಇರಲು. ಎಲ್ಲಾರಿಗೆ ಒಂದೇ ದೇವಸ್ಥಾನ ಕಟ್ಟಕ್ ಒಂದ ಭೂಮಿ ಅದ, ಒಂದ ನೀರು ಕುಡಿತೀವಿ, ತಿನ್ನು ಅನ್ನನೂ ಒಂದೇ ಅದ. ಮಾಡೋ ರುಚಿ ಬೇರೆ ಬೇರೆ ಇರಬೇಕು. ಅದ ಜ್ವಾಳ, ಅದ ಗೋಧಿ, ಅದ ಅಕ್ಕಿ, ಎಲ್ಲನೂ ಅದೇ. ಖಾರ ಬೇಕಂದ್ರೆ ಎಲ್ಲಾರ ಮನೆಯಾಗಿ ಮೆಣಸಿನಕಾಯಿನೇ ಬೇಕು. ಬ್ಯಾರೆ ಜಾತಿಯವರಿಗೆ ಬ್ಯಾರೆ ಮೆಣಸಿನಕಾಯಿ, ನಮಗೆ ಬ್ಯಾರೆ ಮೆಣಸಿನಕಾಯಿ ಇಲ್ಲ. ಅದ ಮೆಣಸಿನಕಾಯಿ, ಅದ ಉಳ್ಳಿಗಡ್ಡಿ, ಅದ ಎಣ್ಣೆ, ಅದ ಖಾರ ಪುಡಿ, ಅದ ಖಾರ, ಅದರಾಗೆ ಮಾಡಬೇಕು. ಆದ್ರೆ ಮ್ಯಾಲ ಮಾತ್ರ ಇದು ನಾನ್ ಜಾತಿ, ಇದು ನಾನ್ ಜಾತಿ ಅನ್ನೋದು ನಾವು ಬಿಟ್ಟಿಲ್ಲ. ಇದು ಮನುಷ್ಯನ ಭ್ರಮೆ ಅದ. ಇದು ಭ್ರಮೆ. ಜಾತಿಯ ಭೂತ ನಮ್ಮ ದೇಶದೊಳಗೆ ಹೆಂಗ ಬೆನ್ ಹತ್ತದ ಅಂತ ತಿಳ್ಕೊಂಡು ಕೇಳಿದ್ರೆ, ಸಣ್ಣ ಪುಟ್ಟ ಮನ್ಯಾಗ ಕಾರ್ಯಕ್ರಮ ಮಾಡಬೇಕಂದ್ರೂ ಕೂಡ ಓಣ್ಯಾಗ ಮಗ್ಗಲು ಮನೆಯವ್ರಿಗೆ ಬಿಡ್ತಾರ, ದೂರ ಇದ್ದ ತಮ್ಮ ಜಾತಿಯವ್ರಿಗೆ ಹೇಳ್ತಾರೆ. ಇದು ಎಂಥ ವಿಪರ್ಯಾಸರಿ. 10 ಕಿಲೋಮೀಟರ್ ಮ್ಯಾಗ ದೂರಿನವ್ರು ನಮ್ಮ ಮನೆಗೆ ಬರೋದ್ರಾಗ ನಮ್ಮ ಪ್ರಾಣ ಹೋಗಿ ಬಿಟ್ಟಿರ್ತದೆ. ಪಟಕನೆ ಬೇಕಂದಾಗ ಮಗ್ಗಲ ಮನೆಯವರೇ ಬಂದು ನೀರು ಹಾಕವ್ರು ನಮಗೆ. ಅದು ವಿಚಾರ ಮಾಡಬೇಕು ಮನುಷ್ಯ. ಯಾವ ಜಾತಿ, ಯಾವ ಕುಲ, ಯಾವ ಮತ ಇರ್ತಕ್ಕಂಥದ್ದೆಲ್ಲರೂ ಕೂಡ ಹೆಂಗದೀವ್ ನಾವು ಅಂದ್ರೆ, ಈ ದೇವನ ಮನೆ ಅದು. ಇದು ಇಲ್ಲ ನಾವು ಹೆಂಗ ಬಂದೀವಿ ಅಂತ ತಿಳ್ಕೊಂಡು ಕೇಳಿದ್ರೆ, ಇಲ್ಲಿ ಬಾಡಿಗೆಗೆ ಬಂದೀವಿ ನಾವು. ಬಾಡಿಗೆಗೆ ಈಗ ಒಂದು ಹೋಟೆಲ್ಗೆ ಹೋಗ್ತೀರಿ, ಇಲ್ಲೆಲ್ಲ ಬಹುತೇಕ ಎಲ್ಲರೂ ಹೋಟೆಲ್ಗೆ ಹೋದವ್ರಿ. ಏನೋ ಒಂದು ವಿಶೇಷ ಪಾರ್ಟಿಯೋ, ಜನ್ಮದಿನನೋ ಅಥವಾ ಎನಿವರ್ಸರಿನೋ ಏನೋ ಇದ್ದಾಗ ಎಲ್ಲ ಫ್ಯಾಮಿಲಿ ಕೂಡಿ ಹೋಟೆಲ್ದಾಗ ಊಟನೋ ನಾಷ್ಟನೋ ಮಾಡಕ್ ಹೋಗಿರ್ತೀರಿ. ಅಲ್ಲಿ ಪ್ಲೇಟ್ ಗಟ್ಲೆ ರೇಟ, ಊಟಕ್ಕೊಂದು 150, 200, 300 ಹೇಳ್ತಾರೆ. ಪ್ಲೇಟ್ ತಂದು ಇಡ್ತಾರೆ, ಊಟ ಮಾಡ್ತೀರಿ. ರೊಕ್ಕನೇ ಕೊಟ್ಟಿವಿ ಅಂತ ತಿಳ್ಕೊಂಡು ಪ್ಲೇಟ್ ಒಳಗೆ ಹಾಕೊಂಬಂದ್ರೆ ಬಿಡ್ತಾರೆ, ನಿಮಗ ಬಡಿತಾರಲ್ಲೇ. ಹಂಗ ಈ ಜಗತ್ತಿನೊಳಗೆ ನಾವು ಹೆಂಗ ಬಂದೀವಿ ಅಂದ್ರೆ, ಹೋಟೆಲ್ಗೆ ಬಂದಂಗ ಬಂದೀವಿ. ಉಣಬೇಕು, ತಿನ್ನಬೇಕು, ಬಿಲ್ ಕಟ್ಟಬೇಕು, ಹೋಗಬೇಕು, ಮುಗಿತು ಕಲಾಸ್. ಏನೇನು ಇಲ್ಲ. ಮತ್ ಹೋಗ ಮುಂದೆ ತೋಡ್ ಹೋತೀನಿ ಅಂದ್ರೆ ಬಿಡುವುದಿಲ್ಲ, ಸಾಧ್ಯನೇ ಇಲ್ಲ. ಜಗತ್ತು ಎಂದು ಹುಟ್ಟ್ಯಾದ ಅಂದಿನಿಂದ ಇಂದಿನವರೆಗೆ ಯಾರೂ ಒಯ್ದಿಲ್ಲ, ಮುಂದೂ ಒಯ್ಯಕ್ಕಾಗೋದಿಲ್ಲ. ಇದು ಒಂದು ನಾವು ತಿಳ್ಕೋಬೇಕಾಗ್ಯದ. ಇಲ್ಲಿ ಇವ ಅಂತಾನ, ನಮಗೇನಾದ್ರೂ ಕೊಡಬೇಕು ಮಕ್ಕಳು ಅಂದ್ರೆ ತಿರುಪತಿ ತಿಮ್ಮಪ್ಪ ಕೊಡ್ಬೇಕು, ತಿರುಪತಿ ತಿಮ್ಮಪ್ಪ ಕೊಡಬೇಕು. ಇವ ಯಾವ ಶರಣಬಸಪ್ಪ, ಅವನು ಬಳಿ ಹೋಗುದು ಬೇಡ. ಆಕೆ ಎಂತಾಳ ನೋಡ್ರಿ, ನಿಮ್ಮ ತಿಮ್ಮಪ್ಪ ಕೊಡ್ಬೇಕಾಗಿತ್ತು ಅಂದ್ರ ಇಷ್ಟು ವರ್ಷ ಆಯ್ತು, ಈಗ ಕೊಡ್ಬೇಕಾಗಿತ್ತಲ್ಲ. ಮದುವೆ ಆಗಿ 15-16 ವರ್ಷ ಆಗ್ಯದ. ತಿಮ್ಮಪ್ಪ ಮಕ್ಕಳು ಕೊಡ್ಬೇಕಾದ್ರೆ ಇಷ್ಟು ವರ್ಷ ಆಯ್ತಲ್ರಿ, ಇನ್ನೂ ಕೊಟ್ಟಿಲ್ಲ. ಅದಕ್ಕ ಶರಣಬಸಪ್ಪನವ್ರ ಹತ್ರ ಹೋಗಿ ಬರೋನ್ರಿ, ಇಬ್ರು ಕೂಡಿ ಹೋಗೋನು. ಅಂದವ, ಸಾಧ್ಯನೇ ಇಲ್ಲ. ನಮ್ಮ ತಿಮ್ಮಪ್ಪಗೆ ಬಿಟ್ರೆ ನಾ ಇನ್ನೊಬ್ರಿಗೆ ಹೋಗಿ ಬಾಗುವುದಿಲ್ಲ, ಕೇಳೋದಿಲ್ಲ. ನಮ್ಮ ತಿಮ್ಮಪ್ಪ ಕೊಟ್ಟೇ ಕೊಡ್ತಾನ ಅಂದ.
ಹೆಣ್ಮಗಳ ಮನಸ್ಸಿಗೆ ಭಯಂಕರ ನೋವಾಗಿ ಬಿಡ್ತು. ಸಮಯ ಸಂದರ್ಭ ನೋಡ್ಕೊಂಡು ವಿಚಾರ ಮಾಡ್ತಾಳ, ಇದರ ಕಣ್ಣ ಕಟಿಗೆ ಇದರ ಮಾತು ಕೇಳಿದ್ರೆ ನನಗೇನು ಮಕ್ಕಳಾಗೋದಿಲ್ಲ, ಇವ್ರ ತಿಮ್ಮಪ್ಪ ಯಾವಾಗ ಕೊಡಬೇಕು, ಯಾವಾಗ ನನ್ನ ಮಡಿಲು ತುಂಬಬೇಕೋ, ಪಕ್ಕದಲ್ಲೇ ಅದರ ಪುಣ್ಯಾತ್ಮ ಹೋಗಿ 1000 ರೂಪಾಯಿ ಕೊಟ್ಟು ಬಿಟ್ರೆ ಪ್ರಸಾದ ಕೊಡ್ತಾನ, ತಗೊಂಡ್ರ ವರ್ಷ ಅನ್ನೋದ್ರಾಗ ನನ್ನ ಮಡಿಲು ತುಂಬುತ್ತದೆ, ಇವನಿಗೆ ಗೊತ್ತಲ್ಲ ನಂಗೆ ಹೋಗಿ ಬರಬೇಕು ಅಂತ ತಿಳ್ಕೊಂಡು 1000 ರೂಪಾಯಿ ತಗೊಂಡು ಗಂಡ ಮನೆಯೊಳಗೆ ಇಲ್ಲಾರ ಟೈಮ್ ನೋಡ್ಕೊಂಡು ಶರಣ ಬಸಪ್ಪನವ್ರ ಹತ್ರ ಹೋಗ್ತಾಳೆ. ಹೋಗಿ ಅವ್ರ ಮುಂದೆ 1000 ರೂಪಾಯಿ ಇಟ್ಟು, ಯಪ್ಪ ನಾನು ಇದ ಏರಿಯಾದಾಗಿರ್ತಕ್ಕಂಥ ಬ್ರಾಹ್ಮಣನ ಪತ್ನಿ ಅದೀನಿ, ಮದುವೆಯಾಗಿ ಸುಮಾರು ವರ್ಷ ಆಗ್ಯದ, ಮಕ್ಕಳಿಲ್ಲ ಪುಣ್ಯಾತ್ಮ ನನಗೆ, ನೀವೆಲ್ಲ ಮಕ್ಕಳ ಫಲ ಕೊಡ್ತೀರಂತ ಕೇಳಿ ತಿಳ್ಕೊಂಡೆ, ಅದಕ್ಕೆ 1000 ರೂಪಾಯಿ ತಗೋರಪ್ಪ, ನಮ್ಮ ವಂಶದ ಕುಡಿಯನ್ನ ಕೊಡ್ರಿ, ವಂಶ ಬೆಳಗ್ತಕ್ಕಂಥ ಗಂಡು ಮಗುವನ್ನ ಕೊಡ್ರಿ ಅಂತ ತಿಳ್ಕೊಂಡು ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಬೇಡದಾಗೆ ಶರಣರಂತಾರಮ್ಮ, ಇಷ್ಟ್ಯಾಕ ದೈನ್ಯತಾ ಭಾವಮ್ಮ, ಅದ ನನ್ನ ಕರ್ತವ್ಯ, ಭಗವಂತನೇ ಅಪ್ಪಣೆ ಮಾಡ್ಯಾನ, ನೀ 1000 ರೂಪಾಯಿ ಕೊಟ್ಟಿಯಲ್ಲ ತಗೋ ಪ್ರಸಾದ ಅಂತ ತಿಳ್ಕೊಂಡು ದಾಸೋಹದೊಳಗಿನ ಪ್ರಸಾದವನ್ನ ಆಕೆಯ ಮಡಿಲೊಳಗೆ ಹಾಕ್ತಾರೆ. ಆ ಹೆಣ್ಮಗಳು ಭಕ್ತಿ ಶ್ರದ್ಧೆಯಿಂದ ಅದನ್ನು ಮನೆಗೆ ತಗೊಂಡು ಹೋಗಿ ಅದನ್ನು ಸ್ವೀಕಾರ ಮಾಡ್ತಾಳೆ. ಪ್ರಸಾದ ಸ್ವೀಕಾರ ಮಾಡಿದ ಕೆಲವೊಂದು ದಿನದೊಳಗೆ ಆಕೆ ಗರ್ಭಿಣಿಯಾಗಿ ಬಿಟ್ಟಳು, ಗರ್ಭವತಿ ಆಗಿದ್ದಾಳೆ. ಗರ್ಭಿಣಿ ಆಗಿದ್ದಾಳೆ, ಗಂಡಗೆ ಖುಷಿನೇ ಖುಷಿ, ನಮ್ಮ ತಿಮ್ಮಪ್ಪ ಮಕ್ಕಳು ಕೊಟ್ಟ, ನಮ್ಮ ತಿಮ್ಮಪ್ಪ ಮಕ್ಕಳು ಕೊಟ್ಟ, ನಮ್ಮ ತಿಮ್ಮಪ್ಪ ಮಕ್ಕಳು ಕೊಟ್ಟ ಅಂತ ಗಂಡ. ಹೆಣ್ಮಗಳು ಸುಮ್ಮನೆ ಆದಳು, ಆದ್ರೆ ಮನುಷ್ಯಗೆ ನೋವಾಗ್ತಿತ್ತು, ಮನುಷ್ಯಗೆ ನೋವಾಗ್ತಿತ್ತು. ಕೊಟ್ಟಿದ್ದ ಪುಣ್ಯಾತ್ಮದನ್ನು ಬಿಟ್ಟು ಆ ದೇವ್ರನ್ನ ಕೊಂಡಾಡ್ಲಿಕ್ಕತ್ತನಲ್ಲಿವ ಶರಣ ಬಸಪ್ಪನವರ ಮನುಷ್ಯಗೆ ನೋವಾದ್ರೆ ಹೆಂಗ ಅಂತ ಒಂದು ಮನಸ್ಸು ಅಂತಿತ್ತು. ಆದ್ರೂ ಕೆಲವಷ್ಟು ದಿನ ಇರ್ಲಿ ತಗೋ ಅಂತ ತಿಳ್ಕೊಂಡು ಆ ತಿಂಗಳು 1, 2, 3 ಮೂರನೇ ತಿಂಗಳದೊಳಗೆ ಆ ಸಣ್ಣ ಕುಬ್ಸದ ಕಾರ್ಯ ಮಾಡಿದ್ರು. ಬಂದ ಬೀಗರ ಮುಂದೆಲ್ಲನೂ ಕೂಡ ಇವ ಹೆಂಬೆ ಅಂತ ಹೇಳುವ, ನೋಡ್ರಿ ಈಕಿ ಶರಣ ಬಸಪ್ಪನಲ್ಲಿ ಹೋಗಿ ಪ್ರಸಾದ ತಗೊಂಡ್ಬರ್ತೀನಿ ಅಂತೇಳು, ನಮ್ಮ ಮನೆ ದೇವರು ಬಹಳ ಸತ್ತುಳವ ತಿರುಪತಿ ತಿಮ್ಮಪ್ಪ, ಅವ ಮಕ್ಕಳು ಕೊಟ್ಟು ಬಿಟ್ಟ. ಹೆಣ್ಮಗಳ ಮನಸ್ಸಿಗೆ ತಿಮ್ಮಪ್ಪನ ಹೆಸರು ಹೇಳದಾಗ ಬಾಣ ತಗೊಂಡು ಬಿಟ್ಟಂಗಾತಿ. ಯಾಕಂದ್ರೆ ಕೊಟ್ಟವರಿಗೆ ಕೃತಜ್ಞತಾ ಭಾವ ಹೇಳಲಾಗಿಲ್ಲವ, ಎಲ್ಲೋ ಇರ್ತಕ್ಕಂಥ ತಿಮ್ಮಿಗೆ ಹೇಳಕತ್ತನಂತ ಆಕಿ ಹೆಣ್ಮಗಳಿಗೆ ಸಿಟ್ಟ. ಆದ್ರೆ ಬಂದ ಮಂದಿ ಮುಂದೆ ಏನೂ ಅನ್ನಬಾರ್ದತ್ತು ಸುಮ್ಮನ ಇದ್ದಳು. 8 ತಿಂಗಳಾಗಿತ್ತು. ದೊಡ್ಡ ಕುಬ್ಸ ನೇಮಿಸಿದ್ರು. ದೊಡ್ಡ ಕುಬ್ಸ ನೇಮಿಸಕ್ಕೆ ಎಲ್ಲ ಊರು ಜನ ಬೀಗರು ಬಿಜ್ಜರು ಎಲ್ಲರೂ ಬಂದಿದ್ರು. ಬಂದವ್ರ ಮುಂದೆ ಅವ ಹೇಳಕತ್ತಿದ್ದ, ನಮ್ಮ ತಿಮ್ಮಪ್ಪ ಬಹಳ ಶಕ್ತಿವಂತ ನನಗೆ ಮಕ್ಕಳು ಕೊಟ್ಟ ಅಂತ ಹೇಳುತ್ತಿದ್ದ. ಹೆಣ್ಮಗಳಿಗೆ ತಾಳಕೊಂಡು ಸಾಕಾಗಿ ಹೋಗಿತ್ತು. ನಿನ್ನ ಹುಚ್ಚಕೋಡಿ, ಈ ಮಕ್ಕಳು ಕೊಟ್ಟಿದ್ದು ನಿನ್ನ ತಿಮ್ಮಪ್ಪ ಅಲ್ಲ, ಇಲ್ಲೇ ಪಕ್ಕದಾಗಿರ್ತಕ್ಕಂಥ ಶರಣ ಬಸಪ್ಪನ ಪ್ರಸಾದದ ಫಲ ನನ್ನ ಮಡಿಲಾಗ ಬೆಳಿಲಾಕತ್ತದ. ನೀ ಬೇಡ ಅಂದ್ರೂ ನಾ ಕೇಳಿಲ್ಲ, ಶರಣರ ಹತ್ತಿರ ಹೋಗಿ 1000 ರೂಪಾಯಿ ಕೊಟ್ಟು ಅವರು ಕೊಟ್ಟ ಪ್ರಸಾದ ತಗೊಂಡ್ಬಂದು ಭಕ್ತಿಯಿಂದ ಅದನ್ನು ಸ್ವೀಕಾರ ಮಾಡೀನಿ, ಅದರ ಫಲ ನನ್ನ ಮಡಿಲೊಳಗೆ ಬೆಳಿಲಾಕತ್ತದ, ತಿಮ್ಮಪ್ಪಂದಲ್ಲ. ಭಯಂಕರ ಕೋಪ ಬಂತವನಿಗೆ. ಏನು ಧರ್ಮ ಜಾತಿ ನೀತಿ ಎಲ್ಲಾ ಬಿಟ್ಟು ಹರಿಮತ ಬಿಟ್ಟು ಹರಮತದ ಶರಣ ಬಸಪ್ಪನಲ್ಲಿ ಹೋಗಿ ಪ್ರಸಾದ ತಗೊಂಬಂದು ಮಕ್ಕಳಿಗವೇ ಇದು ಸುಳ್ಳ ಅಂದವ. ಇದು ಸುಳ್ಳ ಇಲ್ಲ ಸುಳ್ಳಲ್ಲ, ಖಂಡಿತವಾಗಿ ಶರಣರ ಪ್ರಸಾದದಿಂದ ಈ ಮಗು ಮೂಢ್ಯದ ನನ್ನ ಗರ್ಭದೊಳಗೆ, ಇದು ಶರಣರ ಪ್ರಸಾದದ ಫಲ ಅಂತ ಅಕ್ಕಿ ಅಂತಾಳೆ. ಅವ ಅಂತಾನೆ ಎಲ್ಲರ ಮುಂದೆ, ನೀ ಮೋಸ ಮಾಡಿದಿ ನನಗೆ, ನೀನು ಪತಿದ್ರೋಹಿಯದಿ ಧರ್ಮದ್ರೋಹಿಯದಿ ಅಂತ ತಿಳ್ಕೊಂಡು ಬಡಿತಾನ ಹೊಡೆದು ಅಂತಾನೆ. ಯಾವ ಶರಣ ಬಸಪ್ಪಗೆ ದುಡ್ಡು ಕೊಟ್ಟು ಪ್ರಸಾದ ತಗೊಂಡು ನಿನ್ನ ಗರ್ಭದಾಗಿ ಮಗು ಬೆಳಿಲಕತ್ತದಲ್ಲ, ಈಗಿಂದ ಈಗ ಹೋಗಿ ಈ ಮಗುವನ್ನು ಅವನಿಗೆ ವಾಪಸ್ ಕೊಟ್ಟು ನನ್ನ ಹಣ ತಗೊಂಬ ಅಂದ. ಅಂಥಳ ಪುಣ್ಯಾತ್ಮ, ಯಾವುದೋ ಜನ್ಮದ ಪುಣ್ಯದ ಫಲ ಪುಣ್ಯಾತ್ಮ ಪ್ರಸಾದ ಕೊಟ್ಟಾನೆ. ಆ ಪ್ರಸಾದದ ಪರಿಣಾಮ ಮಕ್ಕಳು ಆಗಾಕತ್ತವ. ಕೈಗೆ ಬಂದು ತುತ್ತ ಬಾಯಿಗೆ ಬರಲಿಲ್ಲ ಅನ್ನೋವಂಗ ಮಾಡಬೇಡ, ಹೋಗುದು ಬೇಡ. ಇಲ್ಲ, ಈಗಿಂದೀಗ್ಲೇ ಹೋಗು. ಶರಣ ಬಸಪ್ಪನ ಈ ಮಗು ಕೊಟ್ಟಿದ್ದಾದ್ರೆ ಈ ಮಗುವನ್ನು ವಾಪಸ್ ಕೊಡುವವರಿಗೆ ನಮ್ಮ ದುಡ್ಡು ಸಿಗೊಂಬ ಎಂದಳು. ಆಯ್ತು, ನನ್ನ ಹಣೆ ಬರದಾಗ ಏನ್ ಇದ್ದಿದ್ದಾಗ್ತದಂತ ತಿಳ್ಕೊಂಡು ಅಳಕೊಂತ ಶರಣ ಬಸಪ್ಪನವ್ರ ಹತ್ರ ಬಂದಾಳೆ.
ತುಂಬು ಗರ್ಭಿಣಿಯಾದ ಹೆಣ್ಮಗಳು ಅಳ್ಕೋತ ಬಂದಿದ್ದು ನೋಡಿ ಶರಣರಂತಾರೆ, ಯಾಕೆ ತಾಯಿ, ಯಾಕಮ್ಮ ಗರ್ಭಿಣಿ ಹೆಣ್ಮಗಳು ಅಳಬಾರ್ದು, ಯಾಕೆ ಇಷ್ಟೊಂದು ದುಃಖ ಮಾಡಕತ್ತಿ, ಏನಾಯ್ತು ಅಂದಾಗ ಅಕ್ಕಿ ಅಂತಾಳೆಯಪ್ಪ, ನೀವು ಕೊಟ್ಟ ಫಲ ಉಳಿಸ್ಕೊಳ್ಳೋ ಯೋಗ್ಯತೆ ನನಗಿಲ್ಲೋ ಭಗವಂತ. ನನ್ನ ಗಂಡ ತಿರುಪತಿ ತಿಮ್ಮಪ್ಪನ ಭಕ್ತ, ಅವನು ಕೊಟ್ಟ ಮಗುನೇ ಬೇಕಂತ, ನೀವು ಕೊಟ್ಟ ಮಗು ಬ್ಯಾಡಂತ ನೋಯಪ್ಪ, ನೀವು ಕೊಟ್ಟಿದ ಮಗು ಬ್ಯಾಡಂತಾನ, ಅದಕ್ಕೆ ನನಗೆ ಕಳ್ಸ್ಯಾನವ. ಈ ಮಗು ವಾಪಸ್ ಕೊಟ್ಟು 1000 ರೂಪಾಯಿ ತಗೊಂಬ ಅಂತ ತಿಳ್ಕೊಂಡು ಕೊಟ್ಟು ಕಳ್ಸ್ಯಾನ ಭಗವಂತ. ನಾ ಏನು ಮಾಡ್ಲಿ ಅಂತ ತಿಳ್ಕೊಂಡು ಧಾರಾಕಾರವಾಗಿ ಕಣ್ಣೀರ್ ಹಾಕಾಕತ್ತಾಳೆ. ಈಕೆ ಗಂಡ ಹಿಂದಿಯಿಂದ ಬೆನ್ನ ಹತ್ತಿ ಬಂದು ಮರಿಗೆ ನಿಂತು ನೋಡಾಕತ್ತಿದ್ದ, ಇಲ್ಲಿ ಏನಾಗ್ತದ ನೋಡ್ಬೇಕಂತ ತಿಳ್ಕೊಂಡು. ಶರಣರಂತಾರ, ತಾಯಿ ಚಿಂತೆ ಮಾಡಬೇಡ, ಬೇಕು ಅಂತ ಬಂದಿದಿ, 1000 ರೂಪಾಯಿ ಕೊಟ್ಟಿದಿ, ಸಂತಾನ ಫಲ ಕೊಟ್ಟಿದ್ದಿ, ನನಗೆ ಬೇಡ ಅಂತ ಬಂದಿಯಲ್ಲ, ತಗೋ ಕೈಯಾಗ ಒಂದಿಷ್ಟು ನೀರು ಹಾಕು ಅಂದ್ರು. ಬಲಗೈ ಮುಂದೆ ಮಾಡಿದ್ರು, ಒಂದಿಷ್ಟು ನೀರು ಹಾಕಿ ಅಂತಾರ ಶರಣರು. ಶರಣ ಬಸಪ್ಪ, ನೀ ಕೊಟ್ಟ ಫಲ ಸಂತಾನ ವಾಪಸ್ ತಗೋ ಅಂತ ನೀರು ಬಿಟ್ಟು ಬಿಡುವಮ್ಮ, ತಗೋ ನಿನ್ನ 1000 ರೂಪಾಯಿ ಅಂತ ತಿಳ್ಕೊಂಡು ಅವಳಿಗೆ 1000 ರೂಪಾಯಿ ಕೊಡ್ತಾರೆ. ಆಕಿ ಕೈಯಾಗ ನೀರು ತಗೊಂಡು ಕಣ್ಣೀರಗರಿಯುತ್ತ, ಶರಣ ಬಸಪ್ಪ ನೀವು ಕೊಟ್ಟ ಸಂತಾನ ಫಲ ವಾಪಸ್ ತಗೋರಪ್ಪ ಅಂತ ತಿಳ್ಕೊಂಡು ಈಗ ನೀರು ಬಿಟ್ಲು. ಅದ ಗಳಿಗೆ ಒಳಗ ಏನಾಗಿ ಬಿಡ್ತು ಅಂತ ತಿಳ್ಕೊಂಡು ಕೇಳಿದ್ರೆ, ರಕ್ತ ಇಲ್ಲ, ಕೀವು ಇಲ್ಲ, ಬೆಟ್ಟದ ಆಕಾರ ಬಂದಿರುವ 8 ತಿಂಗಳ ಗರ್ಭಿಣಿಯಾಗಿರ್ತಕ್ಕಂಥ ಹೆಣ್ಣು ಮಗಳ ಗರ್ಭ ತನ್ನಿಂದ ತಾನ ಕರೆಗೆ ಹೋಗಿ ಬಿಟ್ಟಿತ್ತು. ನೋಡ್ತಿದ್ದ ಪಾಪಿ ದೂರ ನಿಂತು ಈ ದೃಶ್ಯ ನೋಡಿ ಗಡಗಡ ನಡಗಾಕತ್ತಾನ. ಓಡೋಡಿ ಬಂದ ಶರಣರ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ. ಯಪ್ಪ, ನಾ ಪಾಪಿ ಇದೀನಿ, ನಾನು ಪಾಪಿ ಇದೀನಿ, ನಿಮ್ ಶಕ್ತಿ ಗೊತ್ತಿಲ್ಲಾರ್ದೆ, ನೀವೇನು ಅನ್ನೋದು ತಿಳಿಲಾರ್ದೇನೆ ಬಂದಿರುವ ಭಾಗ್ಯವನ್ನ ಕಳೆದುಕೊಂಡಿರ್ತಕ್ಕಂಥ ಪಾಪಿ ನಾನದೀನಿ. ಪುಣ್ಯಾತ್ಮ, ಕ್ಷಮಾ ಮಾಡ್ರಿ ನನ್ನ, ಮತ್ತೆ ಫಲಸಂತಾನವನ್ನ ಕೊಡ್ರಿ ಅಂತ ತಿಳ್ಕೊಂಡು ಶರಣಿಗೆ ಕೇಳ್ತಾನೆ. ಆ ಹೆಣ್ಮಗಳಂತಾಳ, ಯಪ್ಪ ಕೊಟ್ಟಿಗಿಟ್ಟಿರಿ ಪಾಪಿಗೆ, ಕುಡಿಬ್ಯಾಡ್ರಿ, ಕೊಟ್ಟಿದ್ದು ಉಳಿಸ್ಕೊಳಕ್ಕಾಗಲ್ಲ. ಈ ಜನ್ಮ ಅಲ್ಲ, 7 ಜನ್ಮ ಆದ್ರೂ ಇವನಿಗೆ ಮಕ್ಕಳ ಆಧಾರದಂಗ ಮಾಡ್ರಿ ಅಂತಳಕ್ಕೆ ಅಷ್ಟು ನೋವಾಗಿ ಬಿಟ್ಟಿತ್ತಕ್ಕಿಗೆ. ತುಂಬು ಗರ್ಭಿಣಿ, ಇನ್ನೇನು ಕುಬಸಾಗಿ ತಿಂಗಳದಾಗಿ ಹೆರಿಗೆ ಆಗಬೇಕು, ಅಂತಹ ಮಗುವನ್ನು ಕಳ್ಕೊಂಡು ಬಿಟ್ಟಿದ್ದ. ಮತ್ತ ಶರಣ ಬಸಪ್ಪನವರು ಆ ಹೆಣ್ಮಗಳಿಗೆ ಸಮಾಧಾನ ಮಾಡಿ, ಆಕೆ ಗಂಡುಗೂ ಸಮಾಧಾನ ಮಾಡಿ, ಚಿಂತೆ ಮಾಡಬೇಡಮ್ಮ, ನಿನ್ನ ಯೋಗದಾಗಿ ಈ ಮಗು ಇರ್ಲಿಲ್ಲ ಅನಿಸ್ತದೆ, ಏನು ಫರಕ್ ಬಿದ್ದಿಲ್ಲ, ತರಿ ಆ 1000 ರೂಪಾಯಿ ತರಿ, ಮತ್ತೆ ಪ್ರಸಾದ ತಗೋರಿ, ಮುಂದಿನ ವರ್ಷ ಅನ್ನೋದ್ರಾಗ ಮತ್ತೆ ಮುದ್ದಾದ ಗಂಡು ಮಗು ನಿಮಗೆ ಹುಟ್ಟಿ ಬರ್ತದ ಅಂತ ತಿಳ್ಕೊಂಡು ಮತ್ತೆ 1000 ರೂಪಾಯಿ ತಗೊಂಡು ಶರಣರು ಅವರಿಗೆ ಫಲಸಂತಾನವನ್ನು ಆಶೀರ್ವಾದ ಮಾಡ್ತಾ ಇರ್ತಾರೆ. ಶರಣ ಏನು ನಿನ್ನಲ್ಲಿ ಅಪಾರ ಧರಿಗಿಳಿದಂತ ಶಿವ ಶರಣ, ಅರಿಯನು ನಿನ್ನ ಮಹಿಮೆಯನ, ಅನುದಿನ ನಿನ್ನ ನೆನೆಯುತ್ತಲಿರುವೆ, ಕಲಬುರಗಿಯ ಶ್ರೀ ಶಿವ ಶರಣ. ಧರೆಗಿಳಿದಂತ ಶಿವ ಶರಣ, ಅರಿಯನು ನಿನ್ನ ಮಹಿಮೆಯನ, ಧರೆಗಿಳಿದಂತ ಶಿವ ಶರಣ, ಅರಿಯನು ನಿನ್ನ ಮಹಿಮೆಯನ, ಅನುದಿನ ನಿನ್ನ ನೆನೆಯುತ್ತಲಿರುವೆ, ಅರಳಗುಂಡಗೆಯ ಶಿವ ಶರಣ, ಧರೆಗಿಳಿದಂತ ಶಿವ ಶರಣ. ಧರೆಗಿಳಿದು ಬಂದೆ, ಭೂಲೋಕ ಭಕ್ತರಿಗೆಲ್ಲ ಶರಣ ದೈವವಾದೆ. ಶರಣ ಕುಲದ ಸಾಮ್ರಾಜ್ಯಕ್ಕೆ
ಚಕ್ರವರ್ತಿ ನೀನು ನಿನ್ನ ನಂಬಿ ಬಂದವರಿಗೆ ನೀನೆ ಕಾಮಧೇನು ಅತಿ ಆಶಯನು ಪಡಲಾರೆ ಮುಕ್ತಿಯ ಮಾರ್ಗ ಬಿಡಲಾರೆ ಅತಿ ಆಶಯನು ಪಡಲಾರೆ ಮುಕ್ತಿಯ ಮಾರ್ಗ ಬಿಡಲಾರೆ ಶರಣ ನೀನು ಇರುವ ತನಕ ನಿನ್ನ ಪಾದ ಬಿಡಲಾರೆ ಧರೆಗಿಳಿದಂತ ಶಿವ ಶರಣ ಅರಿಯನು ನಿನ್ನ ಮಹಿಮೆಯನ ಅನುದಿನ ನಿನ್ನ ನೆನೆಯುತ್ತಲಿರುವೆ ಅರಳಗುಂಡಗಿಯ ಶಿವ ಶರಣ ಧರೆಗಿಳಿದಂತ ಶಿವ ಶರಣ ದೇಗುಲದಲ್ಲಿ ಬಂದು ನಿಲ್ಲು ದೈವವೇ ನನ್ನ ಮನದ ಮಂದಿರದಲ್ಲಿ ನೆಲೆಸು ನನ್ನ ಜೀವವೇ ತಪ್ಪು ಒಪ್ಪು ನನ್ನದೆಯನುವೆ ಶರಣ ಬಸವ ದೇವನೇ ನನ್ನ ಧರ್ಮ ಕರ್ಮಗಳೆಲ್ಲ ನಿನ್ನ ಪಾದ ಕರ್ಪಣೆ ಲೀಲೆಯ ತೋರಿದ ಶಿವ ಶರಣ ಸತ್ಯದ ದಾರಿಯ ನೀ ತೋರು ಭಕ್ತಿಯ ಶಕ್ತಿಯ ಮುಕ್ತಿಯಗೊಳಿಸಿ ಜಾಗೃತಿಯಲ್ಲಿ ಕಾಪಾಡು ಧರೆಗಿಳಿದಂತ ಶಿವ ಶರಣ ಅರಿಯನು ನಿನ್ನ ಮಹಿಮೆಯನ ಅನುದಿನ ನಿನ್ನ ನೆನೆಯುತ್ತಲಿರುವೆ ಕಲಬುರಗಿಯ ಶ್ರೀ ಶಿವ ಶರಣ ಧರೆಗಿಳಿದಂತ ಶಿವ ಶರಣ ಕಲಿಯುಗದಾಟಕ್ಕೆ ಬಲಿಯಾಗಿರುವೆ ಕಲಿರಾಯನಿಗೆ ಮನಸೋದಿರುವೆ ಮದ ಮೋಹಗಳಿಗೆ ನಾನು ಮಣಿದಿರುವೆ ದಾರಿಯ ಕಾಣದೆ ನಾನೊಂದಿರುವೆ ಅಂಕುಶವಿರಿಸಿ ನನ್ನುಳಿಸು ಧರ್ಮದ ಹಾದಿಯ ನೀ ನಡೆಸು ಅಂಕುಶವಿರಿಸಿ ನನ್ನುಳಿಸು ಧರ್ಮದ ಹಾದಿಲಿ ನೀ ನಡೆಸು ನೂರು ಜನ್ಮ ತೊಟ್ಟರು ಸರಿಯೇ ನಿನ್ನ ಚರಣದಲ್ಲಿರಿಸು ಧರೆಗಿಳಿದಂತ ಶಿವ ಶರಣ ಅರಿಯನು ನಿನ್ನ ಮಹಿಮೆಯನ ಅನುದಿನ ನಿನ್ನ ನೆನೆಯುತ್ತಲಿರುವೆ ಕಲಬುರಗಿಯ ಶ್ರೀ ಶಿವ ಶರಣ ಧರೆಗಿಳಿದಂತ ಶಿವ ಶರಣ ಧರೆಗಿಳಿದಂತ ಶಿವ ಶರಣ ಧರೆಗಿಳಿದಂತ ಶಿವ ಶರಣ ಶರಣ ಬಸಪ್ಪ ಹಂಗಿದ್ರು ಅಂತಂದ್ರೆ ಬೇಕು ಅಂದ್ರೆ ಕೊಡಕ್ಕೂ ತಯಾರ ಬೇಡ ಅಂದ್ರೆ ಕಸಗೊಳ್ಳಕ್ಕೂ ತಯಾರಿದ್ರು ಭಕ್ತಿಯಿಂದ ಬಂದವರಿಗೆ ಏನು ಬೇಕು ಎಲ್ಲ ಕೊಡ್ತಿದ್ರು ಪರೀಕ್ಷಾ ಮಾಡಬೇಕು ಅಂತ ಬಂದವರಿಗೆ ತಕ್ಕ ಶಾಸ್ತಿಯನ್ನ ಮಾಡಿ ಕಳಿಸ್ತಾ ಇದ್ರು ಅನ್ನುವಂಥ ಮಾತನ್ನ ತಮ್ಮಗಳಿಗೆ ಹೇಳುತ್ತಾ